ಎಲ್ರಿಗೂ ಇಂದಿನ ಈ ಯೂಟ್ಯೂಬ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನಾವು 2023ರಲ್ಲಿ ಜರುಗಿರ್ತಕ್ಕಂಥ ಶಿಕ್ಷರಾರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿರ್ತಕ್ಕಂಥ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು 2023ರ ಸೆಪ್ಟೆಂಬರ್ 3ರಂದು ಜರುಗಿರ್ತಕ್ಕಂಥ ಪತ್ರಿಕೆ 1ರ ಶಿಕ್ಷರಾರ್ಹತಾ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಕುರಿತು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಹಾಗೆ ಕೆಳಗಡೆ ಕಾಣತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಮೊದಲೇ ಪ್ರಶ್ನೆ ಬಂದು ಹೀಗಿದೆ. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳಿವು, ತಾವೆಲ್ಲರೂ ಗಮನವಹಿಸಬೇಕಾಗಿದೆ. ಮೊದಲೇ ಪ್ರಶ್ನೆ, ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಆಪ್ಷನ್ಸ್ 1 ಸಿದ್ಧತಾ ನಿಯಮ, ಆಪ್ಷನ್ಸ್ 2 ಪರಿಣಾಮ ನಿಯಮ, ಆಪ್ಷನ್ಸ್ 3 ಉಪಯೋಗಿಸುವ ನಿಯಮ, ಆಪ್ಷನ್ಸ್ 4 ಉಪಯೋಗಿಸದ ನಿಯಮ. 4 ಅಂಶಗಳು ನಮ್ಮ ಮುಂದೆ ಇದ್ದಾವೆ. ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕಾ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಇಲ್ಲಿ ಪುನರಾವರ್ತನೆ ಎಂಬ ಬೋಧನೆಯ ಹಂತ ಅಂತಕ್ಕಂಥ ಪರಿಕಲ್ಪನೆಯನ್ನು ಗಮನಿಸಿದಾಗ ನಾವು ಪಾಠ ಯೋಜನೆಯನ್ನು ಗಮನಿಸ್ತಾ ಇದ್ದೀವಿ. ಪಾಠ ಯೋಜನೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ರಚನೆಯಾಗಿದೆ ಅಂತಂದರೆ, ಹರ್ಬರ್ಟ್ ಅಂತಕ್ಕಂಥ ಶಿಕ್ಷಣ ತಜ್ಞನ ಪಂಚಸೋಪಾನಗಳಂತ ಕರಿತೀವಲ್ಲ, ಆ ಪಂಚಸೋಪಾನಗಳಲ್ಲಿ ಪಾಠ ಯೋಜನೆ ಅಂತಕ್ಕಂಥ ಪ್ರಿಪರೇಷನ್ ಆಗಿದೆ. ಅಂತ ಹರ್ಬರ್ಟ್ ರವರ ಪಾಠ ಯೋಜನೆಯ 5 ಹಂತಗಳು ಯಾವಂತ ಕೇಳಿದಾಗ, ಮೊದಲನೇದಾಗಿ ಪೀಠಿಕಾ ಹಂತ ಅಥವಾ ಅಭಿಪ್ರೇರಣಾ ಅಂತ ಕರಿತೀವಿ. ಎರಡನೇದಾಗಿ ಉದ್ದೇಶ ಕಥನ ಅಂತಕ್ಕಂಥದ್ದು ಕರಿತೀವಿ. ಮೂರನೇದಾಗಿ ಬೆಳವಣಿಗೆ ಹಂತ ಅಂತ ಕರಿತೀವಿ. ನಾಲ್ಕನೇದಾಗಿ ಪುನರಾವರ್ತನೆ ಹಂತ ಅಂತ ಕರಿತೀವಿ. ಐದನೇದಾಗಿ ಮೌಲ್ಯಮಾಪನ ಹಂತ ಅಂತ ಕರಿತೀವಿ. ಹೀಗೆ ಹರ್ಬರ್ಟ್ ರವರ ಪ್ರಕಾರ 5 ಹಂತಗಳಲ್ಲಿ ಪಾಠ ಯೋಜನೆ ಅಂತಕ್ಕಂಥದ್ದು ತಯಾರಾಗಿದೆ. ಪಾಠವನ್ನು ಆರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ಮಗುವಿಗೆ ಪೀಠಿಕಾ ರೂಪದಲ್ಲಿ ಅಭಿಪ್ರೇರಣೆಯನ್ನು ಮೂಡಿಸ್ತಕ್ಕಂಥದ್ದು, ಅಂದರೆ ಪೂರ್ವ ಜ್ಞಾನವನ್ನು ಆಧಾರವಾಗಿಟ್ಕೊಂಡು ಹಳೆಯ ಜ್ಞಾನದ ಜೊತೆಗೆ ಹೊಸ ಜ್ಞಾನದ ಸಂಯೋಜನೆ ಅಂತಕ್ಕಂಥ ಮಾಡಬೇಕಾಗಿದೆ. ಅದಕ್ಕಾಗಿ ಮೊದಲನೇ ಹಂತದಲ್ಲಿ ಅಭಿಪ್ರೇರಣೆ ಬರ್ತದೆ. ಎರಡನೇ ಹಂತದಲ್ಲಿ ಪೂರ್ವಜ್ಞಾನವನ್ನು ಆಧಾರವಾಗಿಟ್ಕೊಂಡು ಹೊಸ ಜ್ಞಾನದೆಡೆಗೆ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಆಕರ್ಷಿಸ್ತೀವೋ ಹೊಸ ಜ್ಞಾನದ ನಿರೂಪಣೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವೇನು ಕರಿತೀವಿ, ಉದ್ದೇಶ ಕಥನ ಅಂತ ಕರಿತೀವಿ. ಯಾವ ಹೊಸ ಜ್ಞಾನವನ್ನು ಮಕ್ಕಳಿಗೆ ಕೊಡಬೇಕಾಗಿದೆನೋ ಆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ವಿಧಾನಗಳಾಗಿರ್ಬೋದು, ಏನೆಲ್ಲ ಅಂಶಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಲ್ಲ, ಅವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೇಳಿದಾಗ ಬೆಳವಣಿಗೆ ಹಂತ ಅಂತ ಕರಿತೀವಿ. ಇನ್ನು ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಪುನರಾವರ್ತನೆ ಹಂತ ಅಂತ ಕರಿತೀವಿ. ಆ ಪುನರಾವರ್ತನೆ ಹಂತ ಅಂತಕ್ಕಂಥದ್ದು 4ನೇ ಹಂತವಾಗಿ ಕಾಣ್ತಾ ಇದೆ. ಅದರ ನಂತರ ಬರ್ತಕ್ಕಂಥದ್ದು ಮೌಲ್ಯಮಾಪನ ಹಂತ ಅಂತಕ್ಕಂಥದ್ದು. ಇಲ್ಲಿ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಪಾಠ ಯೋಜನೆಯ 4ನೇ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಆಪ್ಷನ್ಸ್ 1 ಸಿದ್ಧತಾ ನಿಯಮ ಅಂತಿದೆ, ಆಪ್ಷನ್ಸ್ 2 ಪರಿಣಾಮ ನಿಯಮ ಅಂತಿದೆ, ಆಪ್ಷನ್ಸ್ 3 ಉಪಯೋಗಿಸುವ ನಿಯಮ ಅಂತಿದೆ, ಆಪ್ಷನ್ಸ್ 4 ಉಪಯೋಗಿಸದ ನಿಯಮ ಅಂತಿದೆ. ಇಲ್ಲಿ ಕಲಿಕಾ ನಿಯಮಗಳನ್ನು ತೆಗೆದುಕೊಂಡಾಗ ಥಾರಂಡೈಕ್ ಅಂತಕ್ಕಂಥ ಅಮೆರಿಕಾ ದೇಶದ ಮನೋವಿಜ್ಞಾನಿ, ಒಬ್ಬ ವರ್ತನವಾದಿ, ತನ್ನ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಮಂಡನೆ ಮಾಡುವುದರ ಮುಖಾಂತರ 3 ಕಲಿಕಾ ನಿಯಮಗಳನ್ನು ಕೊಡ್ತಾರೆ. ಯಾವ 3 ಕಲಿಕಾ ನಿಯಮ ಅಂತ ಕೇಳಿದಾಗ, ಮೊದಲನೇದಾಗಿ ಸಿದ್ಧತಾ ನಿಯಮ ಅಂತ ಹೇಳ್ತಾರೆ, ಎರಡನೇದಾಗಿ ಅಭ್ಯಾಸ ನಿಯಮ ಅಂತ ಹೇಳ್ತಾರೆ,
ಮೂರನೇದಾಗಿ ಪರಿಣಾಮ ನಿಯಮ ಅಂತ ಹೇಳ್ತಾರೆ. ಈ 3 ಕಲಿಕಾ ನಿಯಮಗಳನ್ನು ಥಾರ್ನ್ಡೈಕ್ ಅಂತಕ್ಕಂಥ ಅಮೆರಿಕ ದೇಶದ ಮನೋವಿಜ್ಞಾನಿ ಕೊಡ್ತಾನೆ. ಹಾಗಾದರೆ ನಮ್ಮ ಪ್ರಶ್ನೆಗಿರ್ತಕ್ಕಂಥ ಆಯ್ಕೆಗಳಲ್ಲಿ ಈ 3 ಕಲಿಕಾ ನಿಯಮಗಳು ಅದಾವೋ ಅಥವಾ ಇಲ್ಲೋ ಅಂತಕ್ಕಂಥ ನಾವು ಇಲ್ಲೊಂದು ಸಲ ವೆರಿಫೈ ಮಾಡಬೇಕಾಗುತ್ತೆ. ಸಿದ್ಧತಾ ನಿಯಮ ಇದೆ, ಪರಿಣಾಮ ನಿಯಮ ಇದೆ, ಉಪಯೋಗಿಸುವ ನಿಯಮ ಇದೆ, ಉಪಯೋಗಿಸದ ನಿಯಮ ಇದೆ. ಥಾರ್ನ್ಡೈಕರು ಕೊಟ್ಟಿರ್ತಕ್ಕಂಥ ನಿಯಮಗಳು 3: ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಹಾಗಾದರೆ ಈ 3 ನಿಯಮಗಳಲ್ಲಿ ಸಿದ್ಧತಾ ನಿಯಮ ಇದೆ ಮತ್ತು ಪರಿಣಾಮ ನಿಯಮ ಇದೆ. ಅಭ್ಯಾಸ ನಿಯಮ ನಮ್ಮ ಆಪ್ಷನ್ಸಲ್ಲಿ ಇಲ್ಲ. ಅದು ಹೊರತಾಗಿ ಉಪಯೋಗಿಸುವ ನಿಯಮ ಇದೆ ಮತ್ತು ಉಪಯೋಗಿಸದ ನಿಯಮ ಇದೆ. ಇವೆರಡು ಆಪ್ಷನ್ಸ್ ರಾಂಗ್ ಇದ್ದಾವೆ. ಮೊದಲೇ ಆಪ್ಷನ್ಸ್ ಮತ್ತು ಸೆಕೆಂಡ್ ಆಪ್ಷನ್ಸಲ್ಲಿ ಮಾತ್ರ ನಾವು ಉತ್ತರವನ್ನು ಹುಡುಕಬೇಕು ಅಂತಕ್ಕಂಥ ಭಾವನೆ ನಮ್ಮದಾಗಿದ್ದರೆ ಇದು ಸಿದ್ಧತಾ ನಿಯಮಕ್ಕೆ ಸಂಬಂಧಪಡ್ತಕ್ಕಂಥದ್ದಲ್ಲ. ಯಾಕೆಂತ ಕೇಳಿದಾಗ ಮಗುವನ್ನು ಆಲ್ರೆಡಿ ತರಗತಿಯ ಬೋಧನೆಗೋಸ್ಕರವಾಗಿ ಪ್ರಿಪ್ರೇಷನ್ ಮಾಡಿ ಮಕ್ಕಳಿಗೆ ಬೆಳವಣಿಗೆ ಹಂತದಲ್ಲಿ ಏನೆಲ್ಲ ಬೋಧನೆ ಮಾಡಬೇಕಾಗಿತ್ತೋ ಎಲ್ಲ ವಿಷಯವನ್ನು ಬೋಧನೆ ಮಾಡಿ ಕೊನೆಗೆ 4ನೇ ಹಂತವಾಗಿರ್ತಕ್ಕಂಥ ಪುನರಾವರ್ತನೆಯಲ್ಲಿ ಜನರಲೈಸೇಷನ್ ಮಾಡ್ತಕ್ಕಂಥ, ಸಾಮಾನ್ಯೀಕರಣ ಮಾಡ್ತಕ್ಕಂಥ ಕಾರ್ಯದಲ್ಲಿ ಶಿಕ್ಷಕರು ತೊಡಗಿದ್ದಾರೆ. ಅಂದರೆ ಇದು ಸಿದ್ಧತಾ ನಿಯಮ ಕೂಡ ಬರಲ್ಲ. ಹಾಗಾಗಿ ಸಿದ್ಧತಾ ನಿಯಮ ಕೂಡ ಏನಾಗುತ್ತೆ, ಇಲ್ಲಿ ರಾಂಗ್ ಆಗುತ್ತೆ. ಇನ್ನು ಓದಿರ್ತಕ್ಕಂಥ ಒಂದು ಪರಿಣಾಮ ನಿಯಮ, ಅದಕ್ಕೋಸ್ಕರ ಪರಿಣಾಮ ನಿಯಮನೇ ಆಗುತ್ತೆ ಅಂತೇಳಿ ನಾವೇನಾದರೂ ಪರಿಣಾಮ ನಿಯಮವನ್ನು ಚೂಸ್ ಮಾಡಿಬಿಟ್ರೆ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ನಮ್ಮ ಉತ್ತರ ತಪ್ಪಾಗುತ್ತೆ. ಯಾಕೆ ಅಂತ ಕೇಳಿದರೆ ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ಅಂತ ಕೇಳಿದಾಗ ಥಾರ್ನ್ಡೈಕ್ರವರು ಕೊಟ್ಟಿರ್ತಕ್ಕಂಥ 3 ಕಲಿಕಾ ನಿಯಮಗಳಲ್ಲಿ ಮೊದಲೇ ನಿಯಮ ಹೇಳ್ತಾ ಇದೆ ಸಿದ್ಧತಾ ನಿಯಮ ಅಂತಕ್ಕಂಥದ್ದು. ಆ ಸಿದ್ಧತಾ ನಿಯಮವನ್ನು ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಲಾ ಆಫ್ ರೆಡಿನೆಸ್ ಅಂತ ಕರೀತಾರೆ. 2ನೇ ನಿಯಮ ಹೇಳ್ತಾ ಇದೆ ಅಭ್ಯಾಸ ನಿಯಮ ಅಂತಕ್ಕಂಥದ್ದು. ಅಭ್ಯಾಸ ನಿಯಮವನ್ನು ಇಂಗ್ಲೀಷ್ನಲ್ಲಿ ನೋಡಿದಾಗ ಲಾ ಆಫ್ ಎಕ್ಸರ್ಸೈಸ್ ಅಂತ ಕರೀತಾರೆ. ಇನ್ನು 3ನೇ ನಿಯಮ ಪರಿಣಾಮ ನಿಯಮವನ್ನು ಕೂಡ ನಾವು ಇಂಗ್ಲೀಷ್ನಲ್ಲಿ ನೋಡಿದಾಗ ಲಾ ಆಫ್ ಎಫೆಕ್ಟಿವ್ನೆಸ್ ಅಂತ ಕರೀತಾರೆ. ಯಾಕೆ ನಾವು ಇಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಕೆ ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ, ಕನ್ನಡ ವರ್ಷನ್ ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ಆಂಗ್ಲ ಭಾಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಒಂದು ಸಲ ವೆರಿಫೈ ಮಾಡಬೇಕು. ಯಾಕೆ ಅಂತ ಕೇಳಿದಾಗ ಕನ್ನಡದಲ್ಲಿ ಪದಗಳ ಬಳಕೆ ಬೇರೆ ಬೇರೆ ಆಗ್ತವೆ. ಆದರೆ ಇಂಗ್ಲೀಷ್ ವರ್ಷನ್ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಅಲ್ಲಿ ಒಂದೇ ಪದ ಬಂದಿರ್ತದೆ. ನಾವು ಥಾರ್ನ್ಡೈಕ್ರವರ 2ನೇ ನಿಯಮವಾಗಿರ್ತಕ್ಕಂಥ ಲಾ ಆಫ್ ಎಕ್ಸರ್ಸೈಸ್ ಆ ನಿಯಮವನ್ನು ತೆಗೆದುಕೊಂಡಾಗ ಆ ಎಕ್ಸರ್ಸೈಸ್ ಅಂತಕ್ಕಂಥ ಪದಕ್ಕೆ ಅಭ್ಯಾಸ ಅಂತ ಕೂಡ ಬರ್ತದೆ, ಬಳಕೆ ಅಂತ ಕೂಡ ಬರ್ತದೆ. ಹಲವಾರು ರೀತಿಯಾಗಿರ್ತಕ್ಕಂಥ ಪದಗಳು ಎಲ್ಲಿ ಬರ್ತವೆ ಅಂತ ಕೇಳಿದಾಗ ಉಪಯೋಗಿಸುವಂತಕ್ಕಂಥ ಪದ ಕೂಡ ಬರ್ತದೆ. ಹಲವಾರು ರೀತಿಯಾಗಿರ್ತಕ್ಕಂಥ ಪದಗಳು ಎಲ್ಲಿ ಬರ್ತಾವೆ ಅಂತ ಕೇಳಿದಾಗ ಆ ಎಕ್ಸರ್ಸೈಸ್ ಅಂತಕ್ಕಂಥ ಪದಕ್ಕೆ ಪರ್ಯಾಯವಾಗಿ ಕನ್ನಡದಲ್ಲಿ ಬರ್ತವೆ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಅಭ್ಯಾಸ ನಿಯಮ ಅಂತೇಳಿ ಆಪ್ಷನ್ಸಲ್ಲಿ ಕೊಟ್ಟಿಲ್ಲ ಅಂತೇಳಿ ನಾವೇನಾದರೂ ಪರಿಣಾಮ ನಿಯಮ ಅಂತ ಹಾಕಿಬಿಟ್ರೆ ನಮ್ಮ ಆನ್ಸರ್ ಏನಾಗುತ್ತೆ, ಅಲ್ಲಿ ತಪ್ಪಾಗುತ್ತೆ. ಅದಕ್ಕೋಸ್ಕರವಾಗಿ ಲಾ ಆಫ್ ಎಕ್ಸರ್ಸೈಸ್ ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ ಅಂತ ಕೇಳಿದಾಗ ಉಪಯೋಗಿಸುವ ನಿಯಮವನ್ನು ಸೂಚಿಸುತ್ತದೆ. ಹಾಗಾಗಿ ನಮ್ಮ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಯಾವುದಂತ ಕೇಳಿದಾಗ ಅದು ಆಪ್ಷನ್ಸ್ 3 ಉಪಯೋಗಿಸುವ ನಿಯಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ನೆಕ್ಸ್ಟ್ ಒನ್, ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ. ನೋಡಿ, ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ. ಆಪ್ಷನ್ಸ್ 1 ಪೋಷಕರು, ಆಪ್ಷನ್ಸ್ 2 ಶಿಕ್ಷಕರು, ಆಪ್ಷನ್ಸ್ 3 ಹಿರಿಯ ವ್ಯಕ್ತಿಗಳು, ಆಪ್ಷನ್ಸ್ 4 ಸಮವಯಸ್ಕರು. 4 ರೀತಿಯಾಗಿರ್ತಕ್ಕಂಥ ಆಯ್ಕೆಗಳು ನಮ್ಮ ಮುಂದೆ ಇದ್ದಾವೆ. ಕಿಶೋರರು ಅಂತಂದಾಗ ತಾರುಣ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳು. ಆ ತಾರುಣ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳು ಹೆಚ್ಚಿನ ಆದ್ಯತೆಯನ್ನು ಯಾರಿಗೆ ಕೊಡ್ತಾರೆ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಅಂಶ, ಹೆಚ್ಚಾನೆಚ್ಚು ಬಹುಪಾಲು ಕಿಶೋರಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳು ಅಂತ ಕೇಳಿದಾಗ 3 ಅಂಶಗಳಿದ್ದಾವೆ: ಪೋಷಕರು, ಶಿಕ್ಷಕರು, ಹಿರಿಯ ವ್ಯಕ್ತಿಗಳು ಅಂತೇಳಿ. ಈ 3 ಅಂಶಗಳಿಗಿಂತಲೂ ಹೆಚ್ಚು ಅವರು ಯಾರಿಗೆ ಆದ್ಯತೆ ಕೊಡ್ತಾರೆ ಅಂತ ಕೇಳಿದಾಗ ತಮ್ಮ ಸಮವಯಸ್ಕರಿಗೆ ಏನು ಮಾಡ್ತಾರೆ ಅಂತ ಕೇಳಿದಾಗ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತ ಕೇಳಿದಾಗ ಆಪ್ಷನ್ಸ್ 4 ಸಮವಯಸ್ಕರು ಅಂತಕ್ಕಂಥದ್ದು.
ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾಗಿದ್ದರೆ, ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆ. ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್ 1 ಲಿಂಗ ತಾರತಮ್ಯ, ಆಪ್ಷನ್ಸ್ 2 ಲಿಂಗ ಗುರುತಿಸುವಿಕೆ, ಆಪ್ಷನ್ಸ್ 3 ಲಿಂಗ ಸಾಮ್ಯತೆ, ಆಪ್ಷನ್ಸ್ 4 ಲಿಂಗ ಪಾತ್ರ. 4 ಆಯ್ಕೆಗಳು ಕೂಡ ಜೆಂಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥವು, ಲಿಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ನಮ್ಮ ಪ್ರಶ್ನೆ ಕೂಡ ಹಾಗೆಯೇ ಇದೆ. ಅದಕ್ಕೋಸ್ಕರವಾಗಿ ನೋಡಿ, ಈ ಒಂದು ಲಿಂಗ ಪಾತ್ರ ಆಗಿರ್ಬೋದು, ಲಿಂಗ ಗುರುತಿಸುವಿಕೆ ಆಗಿರ್ಬೋದು, ಲಿಂಗ ಸಾಮ್ಯತೆ ಆಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಇದನ್ನು ನಾವು ಟೆಟ್ ದೃಷ್ಟಿಕೋನದಿಂದ ಬಹಳಷ್ಟು ಮಹತ್ವಪೂರ್ಣವಾಗಿ ಗಮನಿಸಬೇಕಾಗುತ್ತೆ. ಇದೇ 2023 ಪತ್ರಿಕೆ 1ರಲ್ಲಿ ಈಗಾಗಲೇ ಈ ಲಿಂಗದ ಬಗ್ಗೆ ಪ್ರಶ್ನೆ ಬಂದಿದೆ. ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. TET ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ಬಹಳಷ್ಟು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಕಡ್ಡಾಯವಾಗಿ ಆ ಪರಿಕಲ್ಪನೆಗಳಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ಲಿಂಗದ ಬಗ್ಗೆ ಇರ್ತಕ್ಕಂಥ ಪರಿಕಲ್ಪನೆ ಏನಿದೆನೋ ಅದರ ಬಗ್ಗೆ ಸರಿಯಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ಅದು ಲಿಂಗ ತಾರತಮ್ಯನೋ, ಲಿಂಗ ಗುರುತಿಸುವಿಕೆನೋ, ಲಿಂಗ ಸಾಮ್ಯತೆನೋ, ಲಿಂಗ ಪಾತ್ರ ಅಂತಕ್ಕಂಥದ್ದು. ಇಲ್ಲಿ ಇಬ್ಬರ ಮಧ್ಯದಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ. ಬಾಲಕರು ಬಲಶಾಲಿಗಳಂತ ಹೇಳ್ತಾ ಇದ್ದಾರೆ ಮತ್ತು ಬಾಲಕಿಯರು ಬಲಹೀನರಂತ ಹೇಳ್ತಾ ಇದ್ದಾರೆ. ಯಾವಾಗ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಕಂಡು ಬರ್ತಾವೋ ಅಲ್ಲಿ ಅಂತ ಕೇಳಿದಾಗ ಲಿಂಗ ತಾರತಮ್ಯ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಲಿಂಗ ಗುರುತಿಸುವಿಕೆ ಅಂತಂದಾಗ ಒಬ್ಬ ಬಾಲಕಿ ತನ್ನ ಇತರ ಬಾಲಕಿಯರೊಡನೆ ಆಟವಾಡಲಿಕ್ಕಾಗಿರ್ಬೋದು, ಯಾವುದೇ ಕೆಲಸ ಮಾಡಲಿಕ್ಕಾಗಿರ್ಬೋದು ಇಷ್ಟಪಟ್ಟರೆ ಅದನ್ನು ಲಿಂಗ ಗುರುತಿಸುವಿಕೆ ಅಂತ ಕರಿತೀವಿ. ಅಥವಾ ಒಬ್ಬ ಬಾಲಕ ಯಾವುದಾದ್ರೂ ಕ್ರೀಡೆಯಲ್ಲಿ, ಯಾವುದಾದ್ರೂ ಕಾರ್ಯದಲ್ಲಿ ತನ್ನ ಇತರ ಬಾಲಕ ಸ್ನೇಹಿತರೊಂದಿಗೆ ಆಟವಾಡಲು ಇಷ್ಟಪಡ್ತಾನೆ ಅಂತಂದಾಗ ಅಲ್ಲಿ ಲಿಂಗ ಗುರುತಿಸುವಿಕೆ ಅಂತ ಕರಿತೀವಿ. ಲಿಂಗ ಸಾಮ್ಯತೆ ಅಂತಕ್ಕಂಥದ್ದು ಇಬ್ಬರು ಸ್ತ್ರೀಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಬಾಲಕ ಆಗಿರ್ಬೋದು ಬಾಲಕಿ ಆಗಿರ್ಬೋದು, ಇಬ್ಬರ ಮಧ್ಯದಲ್ಲಿ ಯಾವುದೇ ವ್ಯತ್ಯಾಸವನ್ನು ತೋರಿಸದೇ ಇದ್ದರೆ ಅಲ್ಲಿ ಲಿಂಗ ಸಾಮ್ಯತೆ ಅಂತ ಕರಿತೀವಿ. ಲಿಂಗ ಪಾತ್ರ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಾಲಕ ಅಥವಾ ಬಾಲಕಿ ಆದವಳು ಯಾವ ರೀತಿಯಾಗಿ ವರ್ತನೆಗಳನ್ನು ತೋರಿಸಬೇಕು ಅದನ್ನು ನಿರೀಕ್ಷಣೆ ಮಾಡ್ತಕ್ಕಂಥ ಒಂದು ಕೇಳಿದ ಲಿಂಗ ಪಾತ್ರ ಅಂತ ಕರಿತೀವಿ. ಹೀಗೆ ನಮ್ಮ ಪ್ರಶ್ನೆ ಬಾಲಕರು ಬಲಶಾಲಿಗಳು, ಬಾಲಕಿಯರು ಬಲಹೀನರು ಅಂತಕ್ಕಂಥ ಸ್ಟೇಟ್ಮೆಂಟ್ ಇರೋದರಿಂದ ಇಬ್ಬರ ಮಧ್ಯದಲ್ಲಿ ವ್ಯತ್ಯಾಸಗಳನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವಂತ ಕೇಳಿದಾಗ ಆಪ್ಷನ್ಸ್ 1 ಲಿಂಗ ತಾರತಮ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಒನ್ ನಾವು ನೋಡೋದಾಗಿದ್ದರೆ, ವೆಗಟಸ್ಕಿರವರ ಪ್ರಕಾರ ಸಾರುವೆ ಸ್ಕ್ಯಾಫೋಲ್ಡಿಂಗಿನ ಅರ್ಥ. ನೋಡಿ, ನಾನು ಕಳೆದ ವಿಡಿಯೋದಲ್ಲಿ ಇದೇ 2023 ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ಹೇಳಿದ್ದೆ, ವೆಗಟಸ್ಕಿ ಅವರ ಸಿದ್ಧಾಂತ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತ. TET ಪರೀಕ್ಷೆಯಲ್ಲಿ ಈ ಸಿದ್ಧಾಂತ ಬಗ್ಗೆ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದೇ ಬರ್ತವೆ ಅಂತೇಳಿ ಇದೇ 2023 ಪರೀಕ್ಷೆಯಲ್ಲಿ ಈಗಾಗಲೇ ಒಂದು ಪ್ರಶ್ನೆ ಬಂದಿದೆ ಈ ಒಂದು ಸಿದ್ಧಾಂತದ ಬಗ್ಗೆ. ಈಗ ಮತ್ತೆ ಎರಡನೇ ಪ್ರಶ್ನೆ ಅದೇ ಸಿದ್ಧಾಂತದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಯಾವ್ಯಾವ ಕಾನ್ಸೆಪ್ಟ್ಗಳು ಬಹಳಷ್ಟು ಪ್ರಮುಖವಾಗಿದ್ದಾವನೋ ಆ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಫೋಕಸ್ ಮಾಡಿದರೆ TET ಪರೀಕ್ಷೆಯಲ್ಲಿ ಅವೆಲ್ಲರೂ ಏನಾಗುವ ಅಂತ ಕೇಳಿದಾಗ ಅರ್ಹತೆಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ TETಗೆ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ ಕೇಳಿದಾಗ ಯಾವೆಲ್ಲ ಪರಿಕಲ್ಪನೆಗಳಿಗೆ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಇದೆ, ಯಾವೆಲ್ಲ ಪರಿಕಲ್ಪನೆಗಳ ಬಗ್ಗೆ ಪರೀಕ್ಷೆಯಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ ಆ ಎಲ್ಲ ಅಂಶವನ್ನು ಇಲ್ಲಿ ಗಮನಿಸ್ತಾ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಲೈವ್ ವೆಗಟಸ್ಕಿ ಅವರ ಸಿದ್ಧಾಂತ ನಮ್ಮ TET ಆಗಿರ್ಬೋದು ಅಥವಾ CET ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು ಪ್ರಮುಖವಾಗಿರ್ತಕ್ಕಂಥ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಪರಿಕಲ್ಪನೆಯಾಗಿದ್ದು ಎಲ್ಲರೂ ಈ ಒಂದು ಪರಿಕಲ್ಪನೆ ಬಗ್ಗೆ ಫೋಕಸ್ ಮಾಡಬೇಕಾಗಿದೆ. ಅಂದರೆ ಲೈವ್ ವೆಗಟಸ್ಕಿ ಅವರ ಪ್ರಕಾರ ಸಾರುವೆ ಸ್ಕ್ಯಾಫೋಲ್ಡಿಂಗಿನ ಅರ್ಥ.
ನಾನು ಹಿಂದಿನ ವಿಡಿಯೋದಲ್ಲಿ ವೆಗೆಟಸ್ಕಿ ಅವರ ಸಿದ್ಧಾಂತ ಬಂದಾಗ ಇದ್ರ ಬಗ್ಗೆ ಹೇಳಿದ್ದೆ ನಿಮಗೆ. ನೋಡೋಣ. ಆಪ್ಷನ್ಸ್ 1 ಕಲಿಕೆಯ ಮಟ್ಟವನ್ನು ಬದಲಾಯಿಸುವುದು, ಆಪ್ಷನ್ಸ್ 2 ಬೋಧನೆಯ ಮಟ್ಟವನ್ನು ಬದಲಾಯಿಸುವುದು, ಆಪ್ಷನ್ಸ್ 3 ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು, ಆಪ್ಷನ್ಸ್ 4 ಚಿಂತನೆಯ ಮಟ್ಟವನ್ನು ಬದಲಾಯಿಸುವುದು. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದಾಗ್ಬೋದು ಅಂತಕ್ಕಂಥದ್ದು ಗಮನಿಸಬೇಕಾಗುತ್ತೆ. ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥದ್ದು ಲೈವ್ ವೆಗೆಟಸ್ಕಿ ಅವರ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಪರಿಕಲ್ಪನೆಗಳಲ್ಲಿ ಇದು ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟು. ಹಿಂದಿನ ವಿಡಿಯೋದಲ್ಲಿ ಈ ಸ್ಕ್ಯಾಫೋಲ್ಡಿಂಗ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ಏನು ಸ್ಕ್ಯಾಫೋಲ್ಡಿಂಗ್ ಅಂತಂದಾಗ ಸಾರುವೆ ಅಂತಿದೆ, ಅಥವಾ ನಾವು ನೆರವು ಅಂತ ಕರಿಬೋದು, ಅಥವಾ ಆಸರೆ ಅಂತ ಕರಿಬೋದು. ಯಾವುದೇ ಪದವನ್ನು ಬಳಕೆ ಮಾಡ್ಬೋದು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಏನು ಸಾರುವೆ ಅಂತಂದಾಗ, ಒಂದು ಮನೆಯನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆಗೆ ಛತ್ತನ್ನು ಹಾಕಬೇಕಾಗಿದ್ದರೆ ನಾವೇನು ಮಾಡ್ತೀವಿ, ಸಾರುವೆಯನ್ನು ಕಟ್ತೀವಿ. ಅದಕ್ಕೆ ಆಸರೆಯಾಗಿ ಕೆಳಗಡೆ ಬಲಿಸೆಗಳನ್ನು ಕಟ್ತೀವಿ. ಯಾಕೆ ಅಂತಂದರೆ ಎಲ್ಲಿಯವರೆಗೂ ಆ ಮನೆಯ ಛತ್ತು ಅಂತಕ್ಕಂಥದ್ದು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಮರ್ಥ್ಯ ಪಡೆದುಕೊಳ್ಳೋದಿಲ್ಲೋ ಅಲ್ಲಿವರೆಗೂ ಕೆಳಗಡೆ ನಾವೇನು ಮಾಡ್ತೀವಿ ಅಂತ ಕೇಳಿದಾಗ ಆಸರೆಯಾಗಿ ಆ ಕಟ್ಟಿಗೆಗಳನ್ನು ಕಟ್ತೀವಿ. ಇದು ಆ ಮನೆಗೋಸ್ಕರವಾಗಿ ನಾವು ಮಾಡ್ತಕ್ಕಂಥ ಬೆಂಬಲದ ಮಟ್ಟ ಬೇಕಾಗತ್ತೆ. ಯಾವುದೇ ಒಂದು ಪರಿಕಲ್ಪನೆ ತೆಗೆದುಕೊಂಡಾಗ ಅದು ತನ್ನ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ಳುವವರೆಗೂ ನಾವು ಆಸರೆ ಅಂತಕ್ಕಂಥದ್ದನ್ನು ಕೊಡಬೇಕಾಗಿದೆ. ಅದೇ ರೀತಿಯಾಗಿ ವೆಗೆಟಸ್ಕಿ ಅವರ ಸಿದ್ಧಾಂತದಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥದ್ದು ಮಗುವಿನ ಕಲಿಕೆಯಲ್ಲಿ ಮತ್ತು ಮಗುವಿನ ವಿಕಾಸದಲ್ಲಿ ಈ ಸಾರುವೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿದೆ. ಮಗುವಿಗೆ ಬೆಂಬಲದ ಮಟ್ಟವನ್ನು ನಾವು ನೋಡಬೇಕಾಗಿದೆ, ಕೊಡಬೇಕಾಗಿದೆ. ಸಮಾಜ ಅಂತಕ್ಕಂಥದ್ದು ಬೆಂಬಲಿಸಿದಾಗ ಆ ಮಗುವಿನಲ್ಲಿ ವಿಕಾಸ ಅಥವಾ ಕಲಿಕೆಯ ಮಟ್ಟವನ್ನು ವೃದ್ಧಿ ಮಾಡಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಮಕ್ಕಳ ವಿಕಾಸದ ಸಂದರ್ಭದಲ್ಲಿ, ಮಕ್ಕಳ ಕಲಿಕೆಯ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಆಸರೆಯನ್ನು, ನೆರವನ್ನು, ಸಾರುವೆಯನ್ನು ಕೊಡ್ತಕ್ಕಂಥ ಕೆಲಸ ಸಮಾಜ ಅಂತಕ್ಕಂಥ ಮಾಡಬೇಕು. ಆ ವಿಚಾರವನ್ನು ಲೈವ್ ವೆಗೆಟಸ್ಕಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಸಾರುವೆ ಅಂತಕ್ಕಂಥದ್ದು ಅಥವಾ ಆಸರೆ ಅಂತಕ್ಕಂಥದ್ದು ಅಥವಾ ನೆರವು ಅಂತಕ್ಕಂಥದ್ದು, ಇಂಗ್ಲೀಷ್ನಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥದ್ದು ಮಗುವಿಗೆ ಯಾವ ಸಂದರ್ಭದಲ್ಲಿ ನೆರವು ಬೇಕಾಗಿದೆಯೋ, ಬೆಂಬಲ ಬೇಕಾಗಿದೆಯೋ ಆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಯಾವ ಪರಿಕಲ್ಪನೆ ಅಂತ ಕೇಳಿದಾಗ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಆಪ್ಷನ್ಸ್ 3 ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು. ಯಾವ ಸಂದರ್ಭದಲ್ಲಿ ಮಗುವಿಗೆ ಬೆಂಬಲ ಬೇಕಾಗಿದೆಯೋ ಆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವಾಗ ಮಗು ತನ್ನ ಸ್ವಸಾಮರ್ಥ್ಯದ ಮೂಲಕ ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೋ ಆಗ ಏನು ಮಾಡ್ಬೇಕಂತ ಕೇಳಿದಾಗ ಆ ಬೆಂಬಲದ ಮಟ್ಟವನ್ನು ಬದಲಾವಣೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸ್ಕ್ಯಾಫೋಲ್ಡಿಂಗ್ನ ಅರ್ಥ ಅಂತ ಕೇಳಿದಾಗ ಆಪ್ಷನ್ಸ್ 3 ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು. ನೆಕ್ಸ್ಟ್ ಒಂದು ಮಗು ಇತರರ ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಈ ಮಗುವಿನಲ್ಲಿ ಗಮನಿಸಬಹುದಾದ, ನೋಡಿರಿ, ಒಂದು ಮಗು ಇತರರ ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಈ ಮಗುವಿನಲ್ಲಿ ಗಮನಿಸಬಹುದಾದ ಆಪ್ಷನ್ಸ್ 1 ಮೂಳೆಗಳ ಸವಾಲು, ಆಪ್ಷನ್ಸ್ 2 ಕಲಿಕಾ ಸವಾಲು, ಆಪ್ಷನ್ಸ್ 3 ದೃಷ್ಟಿ ಸವಾಲು, ಆಪ್ಷನ್ಸ್ 4 ಶ್ರವಣ ಸವಾಲು. ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ಸವಾಲುಗಳು ಹಲವಾರು ರೀತಿಯಾಗಿರ್ತಕ್ಕಂಥ ಸವಾಲುಗಳುಳ್ಳ ಮಕ್ಕಳು ಬರ್ತಾರೆ. ಮಾನಸಿಕ ಸವಾಲುಗಳುಳ್ಳ ಮಕ್ಕಳು ಬರ್ತಾರೆ, ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಬರ್ತಾರೆ, ಶ್ರವಣ ಸವಾಲುಗಳುಳ್ಳ ಮಕ್ಕಳು ಬರ್ತಾರೆ. ಹೀಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಕಾರದ ಮಕ್ಕಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದರಲ್ಲಿ ಒಂದು ಮಗು ಇತರರ ಮುಖದ ಭಾವನೆಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಒಂದು ಮಗು ಇದೆ, ಆ ಮಗುವನ್ನು ನಾವು ನೋಡಿದಾಗ ನಾವೇನಾದರೂ ಆ ಮಗುವಿನ ಮಾತಾಡಿಸಿದರೆ ಆ ಮಗು ಏನು ಮಾಡ್ತಿಲ್ಲ ಅಂತ ಕೇಳಿದಾಗ ಪ್ರತಿಕ್ರಿಯೆ ಅಂತಕ್ಕಂಥ ಕೊಡ್ತಾ ಇಲ್ಲ. ಅಂದರೆ ಇತರರ ಮುಖದ ಭಾವನೆಗಳಿಗೆ, ನಮ್ಮ ಮುಖದ ಭಾವನೆಗಳಿಗೆ ನಾವೇನಾದ್ರು ಮಗುವನ್ನು ನೋಡಿ ನಕ್ಬಿಟ್ರೆ ಆ ಮಗು ಕೂಡ ಏನು ಮಾಡ್ಬೇಕಂತ ಕೇಳಿದಾಗ ನಗಬೇಕು. ಅದು ಹಾಗೆ ಮಾಡ್ತಾ ಇಲ್ಲ ಅಂತಂದಾಗ ಯಾಕೆ, ಏನು ಕಾರಣ ಆಗಿರ್ಬೋದು? ಅದು ಮೂಳೆಗಳ ಸವಾಲು ಅಂತಕ್ಕಂಥದ್ದು, ಅಥವಾ ಕಲಿಕಾ ಸವಾಲು ಅಂತಕ್ಕಂಥದ್ದು, ದೃಷ್ಟಿ ಸವಾಲು ಅಂತಕ್ಕಂಥದ್ದು, ಶ್ರವಣ ಸವಾಲು ಅಂತಕ್ಕಂಥದ್ದು. ಮೂಳೆಗಳ ಸವಾಲಿಗೆ ಸಂಬಂಧಪಡುವುದಿಲ್ಲ, ಅದಕ್ಕೋಸ್ಕರ ಇದನ್ನು ಆಯ್ಕೆ ಮಾಡೋಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಇನ್ನು ಕಲಿಕಾ ಸವಾಲು ಅಂತೇಳಿ ಬರೋದಿಲ್ಲ, ಅದು ಕೂಡ ಇದಕ್ಕೆ ಸಂಬಂಧಪಡೋದು. ಅದಕ್ಕೋಸ್ಕರ ನಾವೇನು ಮಾಡ್ಬೋದು, ಅದಕ್ಕೂ ಆಯ್ಕೆಯನ್ನು ತಿರಸ್ಕಾರ ಮಾಡ್ಬೋದು.
ಇನ್ನು ಉಳಿದಿರ್ತಕ್ಕಂಥವು ಎರಡು ಅಂತ ಕೇಳಿದಾಗ ದೃಷ್ಟಿ ಸವಾಲು ಮತ್ತು ಶ್ರವಣ ಸವಾಲು. ಶ್ರವಣ ಸವಾಲು ಅಂತಕ್ಕಂಥದ್ದು ಆಲಿಸುವಿಕೆಗೆ ಸಂಬಂಧಪಟ್ಟಂತೆ ಇರುವುದರಿಂದ ಈ ಆಲಿಸುವಿಕೆ ಸವಾಲು ಅಂತಕ್ಕಂಥ ಇಲ್ಲಿ ಬರೋದಿಲ್ಲ. ಮಗು ಏನಂತ ಇತರರ ಮುಖದ ಭಾವನೆಗಳನ್ನು ನೋಡಿದಾಗ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಅಂದರೆ ಮಗು ನಮ್ಮ ಮುಖದಲ್ಲಿರ್ತಕ್ಕಂಥ ಭಾವನೆಗಳನ್ನು ನೋಡಿ ಮಗು ಪ್ರತಿಕ್ರಿಯೆ ಕೊಡುತ್ತಿಲ್ಲ ಅಂತ ನಮ್ಮ ಮುಖದ ಭಾವನೆ ನೋಡಲಿಕ್ಕೆ ಆ ಮಗುಗೆ ದೃಷ್ಟಿ ಅಂತಕ್ಕಂಥದ್ದು ದೋಷವಾಗಿ ಕಾಣ್ತಾ ಇದೆ. ಆ ದೃಷ್ಟಿ ದೋಷ ಇರುವುದರಿಂದ ದೃಷ್ಟಿ ಸವಾಲು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆಯಾಗುತ್ತದೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಕೇಳಿದಾಗ ಆಪ್ಷನ್ಸ್ 3 ದೃಷ್ಟಿ ಸವಾಲು ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾಗಿದ್ದರೆ, ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು. ನೋಡಿ, ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು. ಆಪ್ಷನ್ಸ್ 1 ಹೀಗಿದೆ: ಜೀನ್ ಪಿಯಾಜೆ. ಆಪ್ಷನ್ಸ್ 2 ಡೇನಿಯಲ್ ಗೋಲ್ಮನ್. ಆಪ್ಷನ್ಸ್ 3 ಹಾರ್ವರ್ಡ್ ಗಾರ್ಡ್ನರ್. ಆಪ್ಷನ್ಸ್ 4 ಸ್ಟೇನ್ಬರ್ಗ್ ಅಂತ ಕರಿಬೋದು. 4 ಜನ ಮನೋವಿಜ್ಞಾನಿಗಳಿದ್ದಾರೆ. ಈ 4 ಜನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗಿದೆ. ಅಂದರೆ ಭಾವನಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಅಂದರೆ ಏನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಬುದ್ಧಿಶಕ್ತಿ ಅಂತಕ್ಕಂಥ ನಮಗೆ ಗೊತ್ತು, ಆದರೆ ಭಾವನಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಕೇಳಿದಾಗ, ಭಾವನಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಅಂತ ಕರಿಬೋದು ಅಥವಾ ಸಂವೇಗಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಅಂತ ಕರಿಬೋದು. ಕೇವಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ವಿಕಾಸ ಆದರೆ ಸಾಲದು. ಆ ಜ್ಞಾನವನ್ನು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಸಾಮರ್ಥ್ಯ ಕೂಡ ನಮ್ಮಲ್ಲಿರಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ನಾವು ಪಡ್ಕೊಂಡಿರ್ತಕ್ಕಂಥ ಬುದ್ಧಿಶಕ್ತಿಯನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಸಾಮರ್ಥ್ಯಕ್ಕೆ ಏನಂತ ಕರಿತಾರೆ ಅಂತ ಕೇಳಿದಾಗ ಭಾವನಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿ, ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದಾಗಿದೆ. ಈ ಭಾವನಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಜೀನ್ ಪಿಯಾಜೆ ಅಂತಕ್ಕಂಥ ನಮ್ಗೆ ಗೊತ್ತಿದೆ. ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನಿ. ಅದೇ ರೀತಿಯಾಗಿ ಡೇನಿಯಲ್ ಗೋಲ್ಮನ್ ಅಂತಕ್ಕಂಥವರು ಅಮೇರಿಕಾ ದೇಶದ ಮನೋವಿಜ್ಞಾನಿಯಾಗಿದ್ದಾರೆ. ಅಮೇರಿಕಾ ದೇಶದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಡೇನಿಯಲ್ ಗೋಲ್ಮನ್ ರವರು ಬಹಳಷ್ಟು ಪ್ರಮುಖವಾಗಿ ಭಾವನಾತ್ಮಕ ಬುದ್ಧಿಶಕ್ತಿಯ ಬಗ್ಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. 1995ರಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪುಸ್ತಕವನ್ನು ಪ್ರಕಟಣೆ ಮಾಡುವುದರ ಮುಖಾಂತರ ಭಾವನಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಮನೋವಿಜ್ಞಾನಕ್ಕೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಯಾರಂತ ಕೇಳಿದಾಗ ಡೇನಿಯಲ್ ಗೋಲ್ಮನ್ ಅಂತಕ್ಕಂಥವ್ರು. ಅದೇ ರೀತಿಯಾಗಿ ಹಾರ್ವರ್ಡ್ ಗಾರ್ಡ್ನರ್ ಅಂತಕ್ಕಂಥವ್ರು ಅಂತ ಕೇಳಿದಾಗ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತ ಅಂತಕ್ಕಂಥದ್ದು, ಆ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡತಕ್ಕಂಥ ಅಂತ ಕೇಳಿದಾಗ ಅವರು ಹಾರ್ವರ್ಡ್ ಗಾರ್ಡ್ನರ್ ಅಂತಕ್ಕಂಥವ್ರು. 8 ಪ್ರಕಾರದಲ್ಲಿ ಬುದ್ಧಿಶಕ್ತಿಯ ಅಂಶಗಳನ್ನು ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಪರಿಚಯ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಹಾರ್ವರ್ಡ್ ಗಾರ್ಡ್ನರ್ ಅಂತಕ್ಕಂಥವ್ರು ಈ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಗಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಇನ್ನು 4ನೇದಾಗಿ ಸ್ಟೇನ್ಬರ್ಗ್ ಅಂತಕ್ಕಂಥವ್ರು ಅಥವಾ ಸ್ಟೇರ್ಬರ್ಗ್ ಅಂತಕ್ಕಂಥವ್ರು, ಇವರು ಅಡೋಲಸೆನ್ಸ್ ಡೆವಲಪ್ಮೆಂಟ್ ಬಗ್ಗೆ ಬಹಳಷ್ಟು ಮನೋವಿಜ್ಞಾನಕ್ಕೆ ಏನಂತ ಕೇಳಿದಾಗ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅದಕ್ಕೋಸ್ಕರವಾಗಿ ತಾರುಣ್ಯದ ವಿಕಾಸ ಅಂತಕ್ಕಂಥ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದಾಗ ತಮ್ಮ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇವರು ಕೂಡ ಭಾವನಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿಗೆ ಏನಾಗಲ್ಲ ಅಂತ ಕೇಳಿದಾಗ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಗೋದಿಲ್ಲ. ಇಲ್ಲಿ ಆಪ್ಷನ್ಸ್ 1 ಕೂಡ ಅಲ್ಲ, ಆಪ್ಷನ್ಸ್ 3 ಕೂಡ ಅಲ್ಲ, ಆಪ್ಷನ್ಸ್ 4 ಕೂಡ ಅಲ್ಲ. ಅದಕ್ಕೋಸ್ಕರವಾಗಿ ಭಾವನಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಪ್ರತಿಪಾದನೆ ಮಾಡೋದಂತ ಕೇಳಿದಾಗ ಆಪ್ಷನ್ಸ್ 2 ಡೇನಿಯಲ್ ಗೋಲ್ಮನ್ ಅಂತಕ್ಕಂಥವ್ರು. ಇವರು ಭಾವನಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಪ್ರತಿಪಾದನೆ ಮಾಡಿದರು ಅಂತಕ್ಕಂಥ ಅಂಶವನ್ನು ನಾವು ಗಮನಿಸ್ಬೋದು. ಆದರೆ ಇನ್ನೂ ಸ್ವಲ್ಪ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋದಾಗಿದ್ದರೆ, ಇವರು ಡೇನಿಯಲ್ ಗೋಲ್ಮನ್ ಅಂತಕ್ಕಂಥ ಅಮೇರಿಕಾ ದೇಶದ ಪತ್ರಕರ್ತನೂ ಹೌದು, ಮನೋವಿಜ್ಞಾನಿ ಕೂಡ ಹೌದು,
ಒಬ್ಬ ಬರಹಗಾರನು ಕೂಡ ಹೌದು. ಇವರು 1995ರಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪುಸ್ತಕವನ್ನು ಏನು ಮಾಡ್ತಾರೆ, ಪ್ರಕಟಣೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆಯನ್ನು ಬಹಳಷ್ಟು ಪ್ರಚುರಪಡಿಸಿದವರು ಯಾರಂತ ಕೇಳಿದಾಗ ಡೇನಿಯಲ್ ಗೋಲ್ಮನ್ ಅಂತಕ್ಕಂಥ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಹೆಸರು ಕಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದಕ್ಕಿಂತಲೂ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಾಗಿತ್ತಂತಂದಾಗ ಈ ಸಂವೇಗಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು 1990ರಲ್ಲಿ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಅಂತಕ್ಕಂಥವ್ರು ಏನು ಮಾಡೋದು ಅಂತ ಕೇಳಿದಾಗ ಆ ಪರಿಕಲ್ಪನೆಯನ್ನು ಪರಿಚಯ ಮಾಡಿದರು ಅಂತಕ್ಕಂಥ ಕೂಡ ಇಲ್ಲಿ ಏನಾಗುತ್ತೆ ಮಾಹಿತಿ ಸಿಗ್ತದೆ. ಅದಕ್ಕೋಸ್ಕರವಾಗಿ ಆ ಜಾನ್ ಮೇಯರ್ ಆಗಿರ್ಬೋದು, ಪೀಟರ್ ಸಾಲೋವೈ ಆಗಿರ್ಬೋದು, ಅವರು ಭಾವನಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿಯ ಬಗ್ಗೆ ಆ ಪರಿಕಲ್ಪನೆಯನ್ನು ಪರಿಚಯಿಸುವಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಆದರೆ ಹೆಚ್ಚಿನ ಅದನ್ನು ಒಂದು ಪ್ರಚಾರ ಮಾಡಿರ್ತಕ್ಕಂಥವ್ರು, ಅದರಲ್ಲಿ ಹೆಚ್ಚಿನ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು ಅಂತ ಕೇಳಿದಾಗ ಡೇನಿಯಲ್ ಗೋಲ್ಮನ್ ಅಂತಕ್ಕಂಥ ಅಂಶವನ್ನು ನಾವು ಇಲ್ಲಿ ಬಹಳ ಪ್ರಮುಖವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆ ಈ ಎರಡು ಹೆಸರುಗಳನ್ನು ಹೇಳಬೇಕಾಗಿತ್ತು ಅಂತ ಕೇಳಿದಾಗ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬಂದು ಡೇನಿಯಲ್ ಗೋಲ್ಮನ್ ಅಂತಕ್ಕಂಥ ಹೆಸರು ನಮ್ಮ ಆಪ್ಷನ್ಸಲ್ಲಿ ಇಲ್ಲದೇ ಇದ್ದರೆ ಅಲ್ಲಿ ಜಾನ್ ಮೇಯರ್ ಹೆಸರು ಬರ್ಬೋದು, ಪೀಟರ್ ಸಾಲೋವೈ ಅಂತಕ್ಕಂಥ ಹೆಸರು ಬರ್ಬೋದು. ಈ ಎರಡು ಹೆಸರುಗಳಲ್ಲಿ ಜೊತೆಗೆ ಡೇನಿಯಲ್ ಗೋಲ್ಮನ್, ಈ ಮೂರು ಹೆಸರುಗಳಲ್ಲಿ ಯಾವುದೇ ಹೆಸರು ಬರ್ಬೋದು. ಅಂದರೆ ಡೇನಿಯಲ್ ಗೋಲ್ಮನ್ ಅವರ ಹೆಸರು ನಮ್ಮ ಆಯ್ಕೆಯಲ್ಲಿ ಇಲ್ಲ, ಇದು ಪ್ರಶ್ನೆ ತಪ್ಪಾಗಿದೆ ಅಂತಕ್ಕಂಥ ಭಾವನೆ ಮತ್ತೆ ನಮ್ಮಲ್ಲಿ ಬರಬಾರ್ದು. ಅದಕ್ಕೋಸ್ಕರವಾಗಿ ಡೇನಿಯಲ್ ಗೋಲ್ಮನ್ ಅವರ ಹೆಸರು ಬಾರದೇ ಇದ್ದರೂ ಕೂಡ ಜಾನ್ ಮೇಯರ್ ಹೆಸರು ಬರ್ಬೋದು, ಪೀಟರ್ ಸಾಲೋವೈ ಹೆಸರು ಬರ್ಬೋದು. ಆ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿಯಾಗಿರ್ತಕ್ಕಂಥ ಆಯ್ಕೆಗಳನ್ನು ಕೊಡ್ತಾರೋ ಆ ಆಯ್ಕೆಗಳಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೋ ಆ ಒಂದು ಸಂದರ್ಭಕ್ಕನುಸಾರವಾಗಿ ನಾವು ಉತ್ತರಗಳನ್ನು ಆಯ್ಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ಈ 4 ಆಪ್ಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಅಂತ ಕೇಳಿದಾಗ ಡೇನಿಯಲ್ ಗೋಲ್ಮನ್ ಅಂತಕ್ಕಂಥದ್ದು. ಹೀಗೆ ಮುಂದಿನ ವಿಡಿಯೋಗಳನ್ನು ತಾವು ಆಲಿಸಬೇಕಾಗಿತ್ತಂತಂದರೆ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕೆಳಗಡೆ ಬರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಬೋದು.